ಲೋಕಾಯುಕ್ತರಿಗೆ ಅರ್ಜಿ ಕೊಡುವುದು ದೊಡ್ಡದಲ್ಲ. ಇಲ್ಲಿಯ ಅಧಿಕಾರಿಗಳು ನೀವೇ ಮಾಡಬೇಕು. ಕಾಯವಾಚ ಮನಸ ಕೆಲಸ ಮಾಡಿ. ನ್ಯಾಯ ನೀತಿ ಧರ್ಮ ಸತ್ಯ ಬಿಟ್ಟು ನಿಂತವರಲ್ಲ ನಾವು ಎಂದು ಕೆಂಪರಾಜು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ನಗರದ ನಗರಸಭಾ ಕಚೇರಿಯ ಅಂಬೇಡ್ಕರ್ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಉಪ ಅಧೀಕ್ಷಕರಾದ ವೆಂಕಟೇಶ್ ನೇತೃತ್ವದ ಅಧಿಕಾರಿಗಳ ತಂಡ ಆಯೋಜಿಸಿದ್ದ ಸಾರ್ವಜನಿಕರಿಂದ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಬಿಳಿಕೆರೆ ಗ್ರಾಮದಲ್ಲಿ ಒಕ್ಕಲಿಗರ ಸಮುದಾಯ ಭವನವನ್ನು ಸರ್ಕಾರದ ವಶಕ್ಕೆ ಯಾವಾಗ ತೆಗೆದುಕೊಳ್ಳುತ್ತೀರಿ? ಸರ್ಕಾರ ಒಕ್ಕಲಿಗರ ಸಮುದಾಯ ಭವನವನ್ನು ವಾಪಸ್ಸು ಪಡೆಯಲು 1 ವರ್ಷದ ಹಿಂದೆ ಆದೇಶ ಮಾಡಿದ್ದು, ಪಿಡಿಒ ಇದುವರೆಗೂ ವಶಕ್ಕೆ ಪಡೆದುಕೊಂಡಿಲ್ಲ ಏಕೆ ಎಂದರು. ಈ ಸಂದರ್ಭ ತಹಸೀಲ್ದಾರ್ ಮಂಜುನಾಥ್, ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಉಮೇಶ್, ರವಿಕುಮಾರ್, ಸಿಬ್ಬಂದಿಗಳಾದ ತ್ರಿವೇಣಿ, ಮೋಹನ್ ಕುಮಾರ್, ನಿತಿನ್, ನಾಗೇಶ್, ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೇಳಿ, ನೀವು ಅವರು ಹಿಂದೆ ಇದ್ದಂತ ತಹಸೀಲ್ದಾರ್ FIR ಹಾಕಿ ಅಂತ ಹೇಳಿದ್ರು. FIR ಹಾಕೇ ಇಲ್ಲ. ಇವತ್ತು ಕೆಲಸ ಮಾಡಿ ಅವ್ರು ಪೂರ್ಣಿಮಾ ಅವ್ರನ್ನ ಕರ್ಕೊಂಡು ತಹಸೀಲ್ದಾರ್ ಭೇಟಿ ಅಲ್ಲ ಈಗ ಭೇಟಿ ಮಾಡಿ ಗುರುಗಳ ಆಗ ಆರ್ಕೆ ಉತ್ತರಗಳು ಕೊಡೋದು ಸರ್ವೆ ಯಾರು ADLR ಯಾರು ಬಂದಿದ್ದೀರಪ್ಪ? DDLR ಬರ್ರಿ ಇಲ್ಲಿ ಹಿಂದೆ ಆಯ್ತು ಸುಮ್ಮನೆ ಇಲ್ಲಿ ಲೋಕಾಯುಕ್ತ ಬಂದವರು ಅದು ಬಂದ ಮೇಲೆ ಕ್ರಮ ತಗೋ. ಈಗ ನೋಡಿ 1920ರಲ್ಲಿ ಅರ್ಜಿ ಕೊಟ್ಟಿರೋದು ಒಕ್ಕಲಿಗರ ಸಮುದಾಯ ಭವನಕ್ಕೆ ಇಲಿಗಲ್ ಆಗಿ ಕೊಟ್ಟಿದ್ದಾರೆ ಅಂತ. ಅದನ್ನು ವಸತಿ ತಗೊಳ್ಳಿ ಅಂತ ಸರ್ಕಾರ 1 ವರ್ಷ ಆದರೂ ನಮ್ಮ ಅಂಗೈನವ್ರು ತಗೊಂಡೇ. ಯಾಕೆ? 1-4 ಎಲ್ಲ ಆಗಿದೆ, ತನಿಖಾ ವರದಿ ಎಲ್ಲ ಆಗಿದೆ. ಈಗ 16ಕ್ಕೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 16ಕ್ಕೆ ಫೈಲ್ ಕ್ಲೋಸ್ ಆಗಬೇಕು ದಯವಿಟ್ಟು. ಅದು ನಾನು ಸ್ವಂತ ಕೇಳ್ತಾ ಇಲ್ಲ, ಸರ್ಕಾರಿ ಆಸ್ತಿ ನೀವು ತಗೋಬೇಕು. ನಾನು 5 ವರ್ಷದಿಂದ ಚಪ್ಪಲಿ ಸಾಧ್ಯ ನನಗೆ ಸಂಬಳ ಬರಲ್ಲ. ನಿಮ್ಗೆ ಸಂಬಳ ಎಷ್ಟು? ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗೋದಾದ್ರೆ ಬಿಟ್ಬಿಟ್ಟು ಹೊರಬಿಡಿ. PDO ಈಗಾಗಿರೋದು 1 ವರ್ಷದಿಂದ PDO ಇದ್ದ. ಇಯರಿಂಗು ಯಾವಾಗ ಮಾಡಿರೋದು? ನಿಮ್ಗೆ 23-24 ಬಂದಿರೋ ಲೆಟರ್ಗೆ 6ನೇ ತಿಂಗಳಿಗೆ ಮಾಡಿರೋದು. ನೀವು 28ಕ್ಕೆ ಹಾಕಿದ್ರಿ, ಆಮೇಲೆ 9-1 ಪೋಸ್ಟ್ ಮಾಡಿದ್ರಿ, ಈಗ 16ಕ್ಕೆ ಹಾಕಿದ್ರಿ. ಕ್ಲಿಯರ್ ಮಾಡ್ಬೇಕು ಅದನ್ನ. ಆ ಕಡೆ ಅದು ನಾವು ನನ್ನ ಆಸ್ತಿ ಅಲ್ಲ ಸ್ವಾಮಿ, ನಿಮ್ಮ ಆಸ್ತಿ ತಗೊಳ್ಳಿ. ನಾನು ಈಗ 5 ವರ್ಷದಿಂದ 20-30 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ. ಹೌದು, ನೀವು ಸರ್ಕಾರಿ ಆಸ್ತಿ ವಸತಿ ತಗೊಳ್ಳಕ್ಕೆ ತೊಂದರೆ ಏನು ನಿಮ್ಗೆ? ಹೌದು, ಆದ್ರೆ ನಿಮ್ಗೆ ಕೃಷ್ಣರಾಜ್ ಏನಂದ್ರು? ಸ್ವಾಮಿ DS2 ಇವ್ರಿಗೆ ಏನ್ ಹೇಳಿದ್ರು? ಅವ್ರಿಗೆ ಕಾಲಾವಕಾಶ ಕೊಡಂಗಿಲ್ಲ, ಒಂದಿರಂಗಿಲ್ಲ, ವಸತಿ ತಗೋ ಅಂತ ಹೇಳಿದ್ದು. ಫೋನ್ ಮೊಬೈಲ್ ಹೇಳಿದ್ರು. ಆಮೇಲೆ ಆ ಲೆಟರ್ಲಿ 269 ಪ್ರಕಾರ ಕ್ರಮ ತಗೊಳ್ಳಿ ಅಂತ. ಆಮೇಲೆ 208ನೇ ಸೆಕ್ಷನ್ ಹೇಳಿದ್ರೆ ಸರ್ಕಾರದಿಂದ ನಿಮ್ಗೆ ಬಂದೈದೆಯಲ್ವೇ, ಯಾಕೆ ತಗತ್ತಲ್ಲ? ಸರ್ಕಾರ ಆದೇಶ ಕೊಟ್ಟರು ವಸತಿ ತಗೊಳಿಕ್ಕಿಲ್ಲ ಅಂತ. ಆಮೇಲೆ PDOಗಳ ಬಗ್ಗೆ EO ಬಗ್ಗೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿದ್ರೆ ತಗೊಳ್ಳಿ ಫಸ್ಟ್. ನೀವು ಆರ್ಕೆ ಉತ್ತರ ಮತ್ತೆ ಅವನ ರಕ್ಷಣೆ ಮಾಡಕ್ ಹೋಗ್ಬೇಡಿ ಸ್ವಾಮಿ. ನಮ್ಮ ಆಸ್ತಿ ಅಲ್ಲ, ನಿಮ್ಮ ಆಸ್ತಿ. ದಾಖಲೆ ನನ್ನ ಹತ್ರ ಇದೆ, ತಗೊಳ್ಳಿ. ಎಷ್ಟು ಬೇಕು? ಮತ್ತೆ ನಿಮ್ಗೆ ಇಲ್ಲಿ ನೋಡಿ, ಇದೆಲ್ಲ ಅದೇ ಒತ್ಕ ಬಂದಿರೋದು. ನಾನು ಪ್ರತಿ A to Z ಐತೆ, ತಗೊಳ್ಳಿ. ನಿಮ್ಮ ಆಸ್ತಿ ನೀವು ತಗೊಳ್ಳೋದಕ್ಕೆ ತೊಂದರೆ ಏನು? ಯಾರು ಒತ್ತಡ ಇದೆ? ಏನಾದ್ರು ನೀವು ಯಾವ್ದಾದ್ರು ಇದಕ್ಕೆ ಅಮಿಷಕ್ಕೆ ಒಳಗಾಗಿದ್ದೀರಾ? ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಕ್ಕಾಗತ್ತಾ? ಸರ್ಕಾರಿ ಕ್ರಮ ಮಾಡೋದು ಬಿಸಾಕಿ ಅಷ್ಟೇ. ಟ್ರಾನ್ಸ್ಫರ್ ಮಾಡ್ಲಿ. ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಇದೆಲ್ಲ ಮಾಮೂಲಿ ಮಾಡಿ ಬಿಸಾಕ್ಬೇಕು. ನೀವು ದಾಖಲೆ ಆಗತ್ರಿ. ತಹಸೀಲ್ದಾರ್ ಸಾಹೇಬ್ರೆ, ಇದು ಕ್ರಮ ತಗೋಬೇಕು. ನಾವು ಹೋರಾಟಗಾರರು ಸ್ವಾಮಿ. ದುಡ್ಡು ಈಗ ಹೇಳ್ತಾರೆ, ಅದೇನೋ ಮಾತುಕತೆ ಮಾಡ್ಕೊಬಿಡು ಅಂದ್ರೆ ನಾನು ಅರ್ಜಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಳಕ್ ನಿಂತಿದ್ದೀನಿ. 5 ಜನ ಸಿವಿಗೋದ್ರು, 5 ಜನ ಅವರು ಏನೋ ಅಂದ್ರೆ ಮಾತುಕತೆ ಮಾಡ್ಕೊಳ್ಳಿಕ್ಕೆ ನಾನು ಯಾಕೆ ಅರ್ಜಿ ಕೊಡ್ಬೇಕು ನಿಮ್ಗೆ? ವಿಜಯ ಭಾಸ್ಕರ್ ಕಾಲದಿಂದ ಆಗಿರೋದು. ವಿಜಯ ಭಾಸ್ಕರ್ ಕಾಲದಿಂದನೂ ಇದುವರೆಗೂ ಆಗಿಲ್ಲ. ಕೃಷ್ಣ ಅವರು DS ಆಗಿರೋ. ತನಿಖಾ ವರದಿ ಕೊಟ್ಟು 3 ವರ್ಷ ಆಯ್ತು. ನಿಮಗ್ ಬಂದು ವಸತಿ ತಗೊಳ್ಳಿ ಅಂತ 1.5 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ದೀರಿ? ಅರ್ಜಿ ಕೊಡೋದು ಈ ಲೋಕಾಯುಕ್ತಕ್ಕೆ ದೊಡ್ಡದಲ್ಲ. ಅಧಿಕಾರಿಗಳು ನೀವೇ, ನಾನು ಕೊಟ್ಟು ನೀವೇ ಮಾಡಬೇಕು, ನಮ್ಮ ತಹಸೀಲ್ದಾರ್ ಮಾಡಬೇಕು. ಇವರು ಅಂದ್ರೆ ನೀವು ಕಾಯ ವಾಚ ಮನಸ ಮಾಡೋ ಸ್ವಾಮಿ. ನ್ಯಾಯ ನೀತಿ ಸತ್ಯ ಧರ್ಮ, ನಾವು ದುಡ್ಡಿಗೆ ನಿಂತಿರೋರಲ್ಲ. ಹೋರಾಟಗಾರ ಅದು ಬೇರೆ ಜನ. ಕಾರು ಬಂಗ್ಲೆ ತಿರ್ತಾರೆ, ಅರ್ಜಿ ಹಾಕ್ಬಿಟ್ಟು ಕಮಿಷನ್ಗೆ. ನೀವು 16ನೇ ತಾರೀಕು ವಸತಿ ತಗೋಬೇಕು.